ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಟು ಸ್ಪೂವೀಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಈಸಿಯಾಗಿ ಮನೆಯಲ್ಲಿ ಗೋಬಿಯನ್ನು ಮಾಡ್ಕೊಳ್ಳೋಣ ಹೋಮ್ ಮೇಡ್ ಮಸಾಲ ಒಂದಿಗೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಂತರ ಇದು ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂಥ ಕಾಲಿಫ್ಲವರನ್ನು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ನಂತರ ಅದನ್ನು ತೆಗೆದುಕೊಳ್ಬೇಕು. ಈ ಥರ ಬಂದಮೇಲೆ, ಇಲ್ಲಾಂದರೆ ತುಂಬ ಬೆಂದರೆ ಅದು ಪುಡಿ ಪುಡಿಯಾಗಿ ಹೋಗುತ್ತೆ. ಅದಕ್ಕೆ ಅದನ್ನು ಚೆನ್ನಾಗಿ ಸ್ವಲ್ಪ 5 ನಿಮಿಷ ಆದಮೇಲೆ ತೆಗೆದುಕೊಳ್ಬೇಕು. ಈ ಥರ ಯಾಕೆ ಮಾಡಬೇಕಂದ್ರೆ ಅದು ಈಸಿಯಾಗಿ ಬೇಯಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮಾತ್ರ. ನೆಕ್ಸ್ಟ್ ಇದಕ್ಕೆ ಕಾರ್ನ್ಫ್ಲೋರ್ 1-2 ಸ್ಪೂನಷ್ಟು, ನಂತರ ಇದಕ್ಕೆ ಸ್ವಲ್ಪ ಮೈದಾ, ಇದು ಕೂಡ 1-2 ಟೇಬಲ್ ಸ್ಪೂನಷ್ಟು, ನಂತರ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡೇ ಹಾಕಬೇಕು. ಮೊದಲು ಕೂಡ ಹಾಕಿರುತ್ತೆ. ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲ, ಚಾಟ್ ಮಸಾಲ ಇದನ್ನು ಹಾಕ್ಕೊಂಡು, ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಈ ಹದಕ್ಕೆ ಬರಬೇಕು. ಅದೆಲ್ಲ ಅಂಟ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಹೋಗಬೇಕು. ಒಮ್ಮೆಲೆ ನೀರು ಹಾಕ್ತಾ ಕಲಿಸ್ಕೊಂಡ್ರೆ ಅದರ ಹದಾನೇ ತಪ್ಪೋಗುತ್ತೆ. ಈ ಥರ ಕಲಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಬೇಕು. ಆವಾಗ ಮಾತ್ರ ಕ್ರಿಸ್ಪಿನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಆಮೇಲೆ 1-2 ಸ್ಪೂನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಹದಕ್ಕೆ ಬರುತ್ತೆ. ಇವಾಗ ಇದನ್ನು ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ ನಂತರ ಗೋಬಿನ ಒಂದೊಂದಾಗಿನೇ ಈ ಥರ ಬಿಡ್ತಾ ಹೋಗೋಣ. ನೋಡಿ, ಎಣ್ಣೆ ಕಾದಿದೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಅದು ಕ್ರಿಸ್ಪಿನೆಸ್ಸಲ್ಲಿ ಕಾಣಿಸ್ತಾ ಇದೆ ಅಂತ. ಇವಾಗ ಈ ಥರ ಬಂದಮೇಲೆ ಅದನ್ನು ತೆಗೆದುಕೊಂಡು ಬಿಡಬೇಕು. ಈ ಥರ ರೆಡಿ ಆದರೆ ಡ್ರೈ ಗೋಬಿ ಅನ್ನೋದು ರೆಡಿಯಾಗಿ ಹೋಗುತ್ತೆ. ಡ್ರೈ ಗೋಬಿ ಅಂತೂ ರೆಡಿಯಾಗಿ ಹೋಯಿತು. ಇವಾಗ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ನೆಕ್ಸ್ಟ್ ಒಂದು ಚಿಕ್ಕ ಪಾತ್ರೆನ ಎತ್ಸ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದು ಕಾದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಬೇಕು. ಅದು ಫ್ರೈ ಆದ ತಕ್ಷಣ ಅದಕ್ಕೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು, ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಇದು ಕುದಿಯೋ ಅಷ್ಟರಲ್ಲಿ ಒಂದು ಬಟ್ಲದಲ್ಲಿ 1 ಚಮಚಷ್ಟು ಕಾರ್ನ್ಫ್ಲೋರು ಹಾಕಿ ನೀರನ್ನು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನಂತರ ಈ ಮಿಶ್ರಣವನ್ನು ಈ ಕುದಿಯುತ್ತಿರುವಂತಹ ಮಸಾಲೆ ಏನು ರೆಡಿ ಮಾಡ್ಕೊಳ್ತಿದ್ದೀವಲ್ಲ ಅದಕ್ಕೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವೇ ಯಾವ ಥರ ಥಿಕ್ನೆಸ್ ಬರ್ತಾ ಇರ್ಬೋದು ಅಂತ. ಲಾಸ್ಟಲ್ಲಿ ಇದಕ್ಕೆ ಕಸೂರಿ ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಬಿಟ್ಟರೆ ಹೋಮ್ ಮೇಡ್ ಗೋಬಿ ಮಂಚೂರಿ ಮಸಾಲ ರೆಡಿಯಾಗಿ ಬಿಡುತ್ತೆ. ನಂತರ ಇದನ್ನು ಯಾವ ಥರ ಒಗ್ಗರಣೆ ಹಾಕೊಳ್ಳೋದು ಅಂತ ನೋಡೋಣ. ಇನ್ನೊಂದು ಬಾಣಲೆಯನ್ನು ತೊಗೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಅದು ಕಾದ ನಂತರ ಈರುಳ್ಳಿ, ಸ್ಲೈಸ್ ಆಗಿ ಹೆಚ್ಚಿರುವಂಥ 3-4 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಏನು ಈರುಳ್ಳಿ ಎಲ್ಲ ಬೆಂದ ಮೇಲೆ ಏನು ಮಿಶ್ರಣ ಮಾಡಿ ಇಟ್ಕೊಂಡಿರ್ತೀವಲ್ಲ, ನಮಗೆ ಯಾವ ಕ್ವಾಂಟಿಟಿಗೆ ಬೇಕು ಅಷ್ಟು ಮಿಶ್ರಣವನ್ನು ಮಾತ್ರ ಹಾಕ್ಕೊಳ್ಬೇಕು. ನಿಮಗೆ ಜ್ಯೂಸಿಯಾಗಿ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಇಲ್ಲ ಸ್ವಲ್ಪ ಡ್ರೈ ಆಗೇ ಇರಲಿ ಅಂದರೆ ಸ್ವಲ್ಪ ಮಸಾಲೆಯನ್ನು ಕಡಿಮೆ ಹಾಕ್ಕೊಂಡು ಈ ಥರ ಕುದಿ ಬಂದಮೇಲೆ ಏನು ಡ್ರೈ ಗೋಬಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಟಾಸ್ ಮಾಡಬೇಕು. ಇವಾಗ ಗೋಬಿ ಅನ್ನೋದು ರೆಡಿ ಆಯಿತು. ನೀವು ಕೂಡ ರೆಸಿಪಿನ ಟ್ರೈ ಮಾಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.